ಮಕ್ಕಳೇ, ಈ ವಿಡಿಯೋನಲ್ಲಿ ಸೆಕೆಂಡ್ PUCಯ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ನ ಎಕ್ಸಸೈಸ್ 1.3 ಕ್ವೆಶ್ಚನ್ ನಂಬರ್ 1ರಿಂದ 5 ಸಾಲ್ವ್ ಮಾಡೋಣ. ಎಕ್ಸಸೈಸ್ 1.1 1.2 ಅನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ಚಾನಲ್ ವಿಸಿಟ್ ಮಾಡಿ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಚಾಪ್ಟರ್ ವೈಸ್ ವಿಡಿಯೋಗಳು ಸಿಗುತ್ತೆ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ನ ಕಾನ್ಸೆಪ್ಟ್ಸ್ ಎಲ್ಲ ಒಂದು ಫೋಲ್ಡರ್ನಲ್ಲಿದೆ, ಎಕ್ಸಸೈಸ್ ಎಲ್ಲ ಇನ್ನೊಂದು ಫೋಲ್ಡರ್ನಲ್ಲಿದೆ. ನೋಡಿ, ಈ ರೀತಿ ನಿಮ್ಗೆ ಯಾವ ವಿಡಿಯೋ ಬೇಕೋ ಅದನ್ನು ನೋಡಿ. ಮಕ್ಕಳೇ, ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂದ್ರೆ ಏನು ಎತ್ತ ಅಂತ. ಅದ್ರ ಮೇಲೆ ಒಂದೆರಡು ಲೆಕ್ಕಗಳು ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋನ ನೋಡಿ ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಮೊದಲನೇ ಲೆಕ್ಕ ಮಾಡೋಣ. ಲೆಟ್ ಎಫ್ ಡೊಮೈನ್ ಸೆಟ್ ಏನು 1, 3, 4 ಫ್ರಮ್ ದಿಸ್ ಸೆಟ್ ಟು 1, 2, 5 ಇದು ಕೋಡೊಮೈನ್ ಸೆಟ್. ಇದು ಒಂದು ಫಂಕ್ಷನ್ ಆದ್ರೆ ಅಂಡ್ ಫಂಕ್ಷನ್ ಜಿ ಹೇಗೆ ಡಿಫೈನ್ ಆಗಿದೆ ಅಂದ್ರೆ 1, 2, 5 ಟು 1, 3 ಈ ಸೆಟ್ ಇಂದ ಈ ಸೆಟ್ಗೆ ಡಿಫೈನ್ ಆಗಿದೆ. ದಿಸ್ ಬಿ ಗಿವನ್ ಬೈ, ಇಲ್ಲಿ ಫಂಕ್ಷನ್ ಡಿಫೈನ್ ಮಾಡೋ ಬದಲು ಡೈರೆಕ್ಟ್ ಆಗಿ ಆರ್ಡರ್ಡ್ ಪೇರ್ ಗಳನ್ನ ಕೊಟ್ಬಿಟ್ಟಿದ್ದಾರೆ. 1, 2 ಅಂದ್ರೆ 1 ಡೊಮೈನ್ ಸೆಟ್ ಸೇರಿದೆ, 2 ಕೋಡೊಮೈನ್ ಸೆಟ್ ಸೇರಿದೆ. 1 2ಗೆ ಮ್ಯಾಪ್ ಆಗಿದೆ ಅಂತ ಅರ್ಥ. 1, 2, 3, 5, 4, 1 ಅಂಡ್ ಜಿ ಹೇಗ್ ಮ್ಯಾಪ್ ಆಗಿದೆ ಫಂಕ್ಷನ್ ಜಿ ನಲ್ಲಿ ಆರ್ಡರ್ಡ್ ಪೇರ್ ಹೇಗ್ ಬರುತ್ತಂದ್ರೆ 1, 3, 2, 3, 5, 1. ಈಗ ನಾವೇನ್ ಮಾಡ್ಬೇಕು, ಜಿ ಸರ್ಕಲ್ ಎಫ್ ಬರೀಬೇಕು. ಈಗ ನೋಡಿ, ಇವ್ರ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಜಿ ಸರ್ಕಲ್ ಎಫ್ ಡಿಫೈನ್ ಆಗಿದೆ ಅಂತಾನೆ ಅರ್ಥ. ಇದನ್ನ ಸಾಲ್ವ್ ಮಾಡೋಣ. ಮೊದಲು ಬರ್ದ್ಬಿಡೋಣ ಫಂಕ್ಷನ್ ಎಫ್ ಹೆಂಗಿದೆ ಅಂತ. ಆರ್ಡರ್ಡ್ ಪೇರ್ ಎಫ್ ಆಫ್ 1 ಏನಾಗುತ್ತೆ, ಡೊಮೈನ್ ಸೆಟ್ ನ ಎಲಿಮೆಂಟ್ ಗಳು ತಗೋಬೇಕು. 1, 3, 4 ಇಲ್ಲಿದೆಯಲ್ಲ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಗಳು. ಎಫ್ ಆಫ್ 1 ಯಾವ್ದಕ್ಕೆ ಮ್ಯಾಪ್ ಆಗಿದೆ, 2ಗೆ. ಎಫ್ ಆಫ್ 1 ಇಸ್ ಈಕ್ವಲ್ ಟು 2 ಅಂದ್ರೆ 1 2ಕ್ಕೆ ಮ್ಯಾಪ್ ಆಗಿದೆ. ಇದು ಪ್ರೀ ಇಮೇಜ್ ಆದ್ರೆ ಇದು ಇಮೇಜ್ ಆಗುತ್ತೆ. ಇಲ್ಲಿ ನೋಡಿ, 1 2ಕ್ಕೆ ಮ್ಯಾಪ್ ಆಗಿದೆ. ಸೊ ಎಫ್ ಆಫ್ 1 ಇಸ್ ಈಕ್ವಲ್ ಟು 2. ಇಲ್ಲಿ ನೋಡಿದ್ರೆ 3, 5 ಅಂದ್ರೆ ಎಫ್ ಆಫ್ 3 ಇಸ್ ಈಕ್ವಲ್ ಟು 5 ಅಂದ್ರೆ 3 5ಕ್ಕೆ ಮ್ಯಾಪ್ ಆಗಿದೆ. ಎಫ್ ಆಫ್ 4 ಇಸ್ ಈಕ್ವಲ್ ಟು 1 4 1ಕ್ಕೆ ಮ್ಯಾಪ್ ಆಗಿದೆ ಅಂತ ಅರ್ಥ. ಈಗ ಜಿ ಫಂಕ್ಷನ್ ನೋಡ್ಬಿಡೋಣ ಅದೇ ರೀತಿ. ಈಗ ಫಂಕ್ಷನ್ ಜಿ ಡೊಮೈನ್ ಸೆಟ್ ಏನು 1, 2, 5. ನೋಡಿ ಮಕ್ಕಳೇ, ಇಲ್ಲಿ ಕಾಂಪೋಸಿಷನ್ ಆಫ್ ಫಂಕ್ಷನ್ ಡಿಫೈನ್ ಆಗಬೇಕು ಅಂತ ಅಂದ್ರೆ ಫಂಕ್ಷನ್ ಎಫ್ ನ ರೇಂಜ್ ಫಂಕ್ಷನ್ ಜಿ ನ ಡೊಮೈನ್ ಆಗಿದ್ರೆ ಮಾತ್ರ ಸಾಧ್ಯ. ಬೇರೆ ಆಗಿದ್ರೆ ಅದು ಕಾಂಪೋಸಿಷನ್ ಆಫ್ ಫಂಕ್ಷನ್ ಡಿಫೈನ್ ಆಗಲ್ಲ. ಇಲ್ಲಿ ಹಂಗಾಗಿದೆ ನೋಡಿ, ಎಫ್ ಫಂಕ್ಷನ್ ನ ಕೋಡೊಮೈನ್ ಜಿ ಫಂಕ್ಷನ್ ನ ಡೊಮೈನ್ ಆಗಿದೆ. ಸೊ ನಾವಿಲ್ಲಿ ಕಾಂಪೋಸಿಷನ್ ಬರೀಬಹುದು. 1, 3, 5 ಹೀಗೆ ಹೇಗ್ ಮ್ಯಾಪ್ ಆಗಿದೆ ಅಂತ ನೋಡಿದ್ರೆ ಜಿ ಆಫ್ 1 ಇಲ್ಲಿ ಆರ್ಡರ್ಡ್ ಪೇರ್ ಪ್ರಕಾರ 1, 3 ಅಂದ್ರೆ 1 3ಕ್ಕೆ ಮ್ಯಾಪ್ ಆಗಿದೆ. ಜಿ ಆಫ್ 2, 2, 3 2 3ಕ್ಕೆ ಮ್ಯಾಪ್ ಆಗಿದೆ. ಜಿ ಆಫ್ 5 ಇಸ್ ಈಕ್ವಲ್ ಟು 1 ಅಂದ್ರೆ 5, 1 5 1ಕ್ಕೆ ಮ್ಯಾಪ್ ಆಗಿದೆ ಅಂತ ಅರ್ಥ. ಇಲ್ಲಿ ಎಫ್ ಮ್ಯಾಪಿಂಗ್ ಆಗುತ್ತೆ, ನಂತರ ಜಿ ಮ್ಯಾಪಿಂಗ್ ಆಗುತ್ತೆ. ಈಗ ಜಿ ಸರ್ಕಲ್ ಎಫ್. ಜಿ ಸರ್ಕಲ್ ಎಫ್ ಅಂದ್ರೇನು, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ. ಅಂದ್ರೆ ಮೊದಲು ಎಫ್ ಮ್ಯಾಪಿಂಗು, ನಂತರ ಜಿ ಮ್ಯಾಪಿಂಗ್ ಆಗುತ್ತೆ. ಮೊದಲು ಎಫ್ ಮ್ಯಾಪಿಂಗ್ ಆಗೋದ್ರಿಂದ ಫಂಕ್ಷನ್ ಎಫ್ ನ ಡೊಮೈನ್ ಸೆಟ್ ಇಂದ ಎಲಿಮೆಂಟ್ ಗಳನ್ನ ತಗೋಬೇಕು. ಸೊ ಯಾವ್ದು ತಗೊಂಡಿದೀವಿ, ಎಫ್ ಆಫ್ 1. ಜಿ ಆಫ್ ಎಫ್ ಆಫ್ 1 ಮಾಡೋಣ. ಎಫ್ ಆಫ್ 1 ಏನು ನಮ್ಗೆ ಗೊತ್ತಿದೆ, 2 ಅಂತ. ಅಂದ್ರೆ 1 2ಕ್ಕೆ ಮ್ಯಾಪ್ ಆಗಿದೆ ಅಂತ. ಸೊ ಎಫ್ ಆಫ್ 1 ಇರೋ ಜಾಗದಲ್ಲಿ ನಾನು 2 ಬರ್ದಿದ್ದೀನಿ. ನೋಡಿ ಮಕ್ಕಳೇ, ಬೇರೆ ಕಲರ್ ನಲ್ಲಿ ತೋರಿಸಿದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸೊ ಇವಾಗ ಏನಾಯ್ತು, ಅದು ಜಿ ಆಫ್ 2 ಆಯ್ತು. ಇಲ್ಲಿ ಜಿ ಆಫ್ 2 ನೋಡಿ, ಜಿ ಆಫ್ 2 ಏನು 3 ಅಂದ್ರೆ 2 ಯಾವ್ದಕ್ಕೆ ಮ್ಯಾಪ್ ಆಗಿದೆ, 3ಕ್ಕೆ ಮ್ಯಾಪ್ ಆಗಿದೆ. ಜಿ ಆಫ್ 2 ಇಸ್ ಈಕ್ವಲ್ ಟು 3 ಅಂದ್ರೆ ಈ ಕಾಂಪೋಸಿಷನ್ ಆಫ್ ಫಂಕ್ಷನ್ ಅಂದ್ರೆ ಜಿ ಸರ್ಕಲ್ ಎಫ್ ಕೂಡ ಒಂದು ಫಂಕ್ಷನ್. ಎಫ್ ಒಂದು ಫಂಕ್ಷನ್, ಜಿ ಒಂದು ಫಂಕ್ಷನ್, ಜಿ ಸರ್ಕಲ್ ಎಫ್ ಕೂಡ ಒಂದು ಫಂಕ್ಷನ್. ಫಂಕ್ಷನ್ ಜಿ ಸರ್ಕಲ್ ಎಫ್ ಹೇಗಾಗತ್ತಂದ್ರೆ 1 ಜಿ ಸರ್ಕಲ್ ಎಫ್ ಮುಖಾಂತರ 3ಕ್ಕೆ ಮ್ಯಾಪ್ ಆಗಿದೆ. ನೋಡಿ, 1 2ಕ್ಕೆ ಮ್ಯಾಪ್ ಆಗಿ ನಂತರ 3ಕ್ಕೆ ಮ್ಯಾಪ್ ಆಗಿದೆ. ಅಂದ್ರೆ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಪ್ರಕಾರ 1 3ಕ್ಕೆ ಮ್ಯಾಪ್ ಆಗಿರುತ್ತೆ. ಜಿ ಆಫ್ ಎಫ್ ಆಫ್ 1 ಇಸ್ ಈಕ್ವಲ್ ಟು 3 ಅಂತಾಯ್ತು. ಈಗ ಎರಡನೇ ಡೊಮೈನ್ ಎಲಿಮೆಂಟ್ ತಗೊಳ್ಳೋಣ, ಅದು 3. ಎಫ್ ಆಫ್ 3, ಅದು ಎಫ್ ಆಫ್ 3 ಏನಾಗಿದೆ 5. ಸೊ ಜಿ ಆಫ್ ಎಫ್ ಆಫ್ 3 ಇಂದಾಗ ಜಿ ಆಫ್ 5 ಆಗುತ್ತೆ. ಎಫ್ ಆಫ್ 3 ಇರೋ ಕಡೆ 5 ಬರ್ದಿದ್ದೀನಿ. ಸೊ ಜಿ ಆಫ್ 5 ಏನು ಅಂತ ನೋಡೋಣ. ಜಿ ಆಫ್ 5 ಏನು 1 ಅಂದ್ರೆ 5 ಯಾವ್ದಕ್ಕೆ ಮ್ಯಾಪ್ ಆಗಿದೆ, 1ಕ್ಕೆ. ಸೊ ಎಫ್ ಆಫ್ ಜಿ ಆಫ್ ಎಫ್ ಆಫ್ 3 1 ಆಗುತ್ತೆ. ಈಗ ಜಿ ಆಫ್ ಎಫ್ ಆಫ್ 4 ಅಂದ್ರೆ 3ನೇ ಡೊಮೈನ್ ಎಲಿಮೆಂಟ್. ಎಫ್ ಆಫ್ 4 ಏನು 1ಕ್ಕೆ ಮ್ಯಾಪ್ ಆಗಿದೆ. 4 1ಕ್ಕೆ ಮ್ಯಾಪ್ ಆಗಿದೆ. ಸೊ ಎಫ್ ಆಫ್ 4 ಇರೋ ಜಾಗದಲ್ಲಿ 1 ಬರ್ದಿದ್ದೀನಿ. ಜಿ ಆಫ್ 1 ಏನಾಗುತ್ತೆ, 3 ಆಗುತ್ತೆ. ಅಂದ್ರೆ ನೋಡಿ ಮಕ್ಕಳೇ, ಇಲ್ಲಿ ಎಫ್ ಮ್ಯಾಪಿಂಗು ನಂತರ ಜಿ ಮ್ಯಾಪಿಂಗ್ ಆಗುತ್ತೆ. ಅಂದ್ರೆ ಇದನ್ನ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂತ ಹೇಳ್ತೀವಿ, ಜಿ ಸರ್ಕಲ್ ಎಫ್. ಅವಾಗ ಫಂಕ್ಷನ್ ಜಿ ಸರ್ಕಲ್ ಎಫ್ ಕೂಡ ಒಂದು ಫಂಕ್ಷನ್ ಅಂತ ಹೇಳಿದ್ನಲ್ವಾ, ಇದ್ರದ್ದು ಡೊಮೈನ್ ಏನಾಗುತ್ತೆ 1, 3, 4 ಆಗುತ್ತೆ. ಸೊ ಜಿ ಸರ್ಕಲ್ ಎಫ್ ಇಸ್ ಎ ಫಂಕ್ಷನ್, ಅದರದ್ದು ಡೊಮೈನ್ 1, 3, 4 ಆಗುತ್ತೆ. ಮತ್ತದ್ರದ್ದು ಕೋಡೊಮೈನ್ ಸೆಟ್ ಯಾವುದಾಗುತ್ತೆ 1, 3. ಇದರಿಂದ 1, 3ಗೆ ಮ್ಯಾಪ್ ಆಗಿದೆ ಜಿ ಸರ್ಕಲ್ ಎಫ್ ಅಂತ.
ಈಗ ಎರಡನೇ ಲೆಕ್ಕ ನೋಡೋಣ. ಲೆಟ್ ಎಫ್ ಜಿ ಹೆಚ್ ಬಿ ಫಂಕ್ಷನ್ಸ್ ಫ್ರಮ್ ಆರ್ ಟು ಆರ್. ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ ಸೆಟ್ ಆಫ್ ರಿಯಲ್ ನಂಬರ್ಸ್ಗೆ ವಿ ಹ್ಯಾವ್ ಟು ಶೋ ದಟ್ ಎಫ್ ಪ್ಲಸ್ ಜಿ ಸರ್ಕಲ್ ಹೆಚ್ ಇಸ್ ಈಕ್ವಲ್ ಟು ಎಫ್ ಸರ್ಕಲ್ ಹೆಚ್ ಪ್ಲಸ್ ಜಿ ಸರ್ಕಲ್ ಹೆಚ್ ಅಂತ ತೋರಿಸಬೇಕು. ಮೊದಲೇ ಫಸ್ಟ್ PUC ಆಲ್ಜಿಬ್ರಾ ಆಫ್ ಫಂಕ್ಷನ್ಸ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಇದನ್ನು ಮಾಡೋದು ತುಂಬ ಸುಲಭ ಆಗಿಬಿಡುತ್ತೆ. ಇವಾಗ ನೋಡಿ, ನಾನು ಮೊದಲನೇ ತೊಗೊಂಡಿದ್ದೀನಿ, ಇದನ್ನು ಪ್ರೂವ್ ಮಾಡಬೇಕು. ಮೊದಲು ಇದನ್ನು ಪ್ರೂವ್ ಮಾಡ್ಬಿಡೋಣ. ಎಫ್ ಪ್ಲಸ್ ಜಿ ಸರ್ಕಲ್ ಹೆಚ್ದು ಮಾಡೋಣ. ಅಂದರೆ LHS ತಗೊಳ್ಳೋಣ. ಎಫ್ ಪ್ಲಸ್ ಜಿ ಸರ್ಕಲ್ ಹೆಚ್, ಎಫ್ ಪ್ಲಸ್ ಜಿ ಸರ್ಕಲ್ ಹೆಚ್ ಆಫ್ ಎಕ್ಸ್. ಸೊ ಎಕ್ಸ್ ಕನ್ಸಿಡರ್ ಮಾಡಿದಾಗ ಡೊಮೇನ್ ಎಲಿಮೆಂಟನ್ನು ಏನಾಗುತ್ತೆ, ಎಫ್ ಪ್ಲಸ್ ಜಿ ಕಾಂಪೋಸಿಷನ್ ಆಯಿತು ಅಂದರೆ ಎಫ್ ಪ್ಲಸ್ ಜಿ ಆಫ್ ಹೆಚ್ ಆಫ್ ಎಕ್ಸ್ ಆಗುತ್ತೆ. ಆಮೇಲೆ ಇದು ಕಾಂಪೋಸಿಷನ್ ಎಫ್ ಮತ್ತೆ ಜಿ ಎರಡಕ್ಕೂ ಆಗುತ್ತೆ. ಎಫ್ ಆಫ್ ಹೆಚ್ ಆಫ್ ಎಕ್ಸ್ ಆಗುತ್ತೆ ಪ್ಲಸ್ ಜಿ ಆಫ್ ಹೆಚ್ ಆಫ್ ಎಕ್ಸ್ ಆಗುತ್ತೆ. ಎಫ್ ಸರ್ಕಲ್ ಹೆಚ್ ಆಫ್ ಎಕ್ಸ್ ಆಯ್ತು, ಜಿ ಸರ್ಕಲ್ ಹೆಚ್ ಆಫ್ ಎಕ್ಸ್ ಆಯ್ತು. ಅಂದ್ರೆ ಏನಾಗುತ್ತೆ, ಎಫ್ ಸರ್ಕಲ್ ಹೆಚ್ ಪ್ಲಸ್ ಜಿ ಸರ್ಕಲ್ ಹೆಚ್ ಆಫ್ ಎಕ್ಸ್ ಆಯ್ತು. ಸೊ ಅದೇನು ನಮ್ಮ RHS ಗೆ ಸಮ ಆಯ್ತು. ಏನ್ RHS? ಎಫ್ ಸರ್ಕಲ್ ಹೆಚ್ ಪ್ಲಸ್ ಜಿ ಸರ್ಕಲ್ ಹೆಚ್ ಆಯ್ತು. ಹೆನ್ಸ್ ಎಫ್ ಪ್ಲಸ್ ಜಿ ಸರ್ಕಲ್ ಹೆಚ್ ಈಕ್ವಲ್ ಟು ಎಫ್ ಸರ್ಕಲ್ ಹೆಚ್ ಪ್ಲಸ್ ಜಿ ಸರ್ಕಲ್ ಹೆಚ್ ಆಗುತ್ತೆ. ಈಗ ಎರಡನೇದ್ ಮಾಡೋಣ. ಎಫ್ ಇಂಟು ಜಿ ಸರ್ಕಲ್ ಹೆಚ್ ಈಕ್ವಲ್ ಟು ಎಫ್ ಸರ್ಕಲ್ ಹೆಚ್ ಇಂಟು ಜಿ ಸರ್ಕಲ್ ಹೆಚ್ ಆಗುತ್ತೆ. ಅಂದ್ರೆ ಇವಾಗ LHS ನೋಡೋಣ. ಇದನ್ನು ಅದೇ ರೀತಿ ಎಫ್ ಇಂಟು ಜಿ ಸರ್ಕಲ್ ಹೆಚ್ ತಗೊಂಡಾಗ ಎಫ್ ಇಂಟು ಜಿ ಸರ್ಕಲ್ ಹೆಚ್ ಆಫ್ ಎಕ್ಸ್ ಬಂತು, ಎಫ್ ಇಂಟು ಜಿ ಆಫ್ ಹೆಚ್ ಆಫ್ ಎಕ್ಸ್ ಆಗುತ್ತೆ. ಈಗ ಮತ್ತೇನಾಗತ್ತೆ, ಎಫ್ ಆಫ್ ಹೆಚ್ ಆಫ್ ಎಕ್ಸ್ ಇಂಟು ಜಿ ಆಫ್ ಹೆಚ್ ಆಫ್ ಎಕ್ಸ್ ಆಗುತ್ತೆ. ಆಗ ಎಫ್ ಸರ್ಕಲ್ ಹೆಚ್ ಆಫ್ ಎಕ್ಸ್ ಇಂಟು ಜಿ ಸರ್ಕಲ್ ಹೆಚ್ ಆಫ್ ಎಕ್ಸ್ ಆಯಿತು. ಅಂದ್ರೆ ಏನರ್ಥ, ಎಫ್ ಸರ್ಕಲ್ ಹೆಚ್ ಇಂಟು ಜಿ ಸರ್ಕಲ್ ಹೆಚ್ ಆಫ್ ಎಕ್ಸ್, ಎಫ್ ಇಂಟು ಜಿ ಸರ್ಕಲ್ ಹೆಚ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಸರ್ಕಲ್ ಹೆಚ್ ಇಂಟು ಜಿ ಸರ್ಕಲ್ ಹೆಚ್ ಆಫ್ ಎಕ್ಸ್ ಆಯಿತು. ಹೆನ್ಸ್ ನಾವೇನ್ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ವಲ್ಲ ಅದ್ ಬಂತು. ಮಕ್ಕಳೇ, ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಮತ್ತೆ ಆಲ್ಜಿಬ್ರಾ ಆಫ್ ಫಂಕ್ಷನ್ಸ್ ಅವೆರಡನ್ನು ಅರ್ಥ ಮಾಡ್ಕೊಂಡಿದ್ರೆ ಇದು ತುಂಬಾ ಸುಲಭವಾಗಿ ಅರ್ಥ ಆಗ್ಬಿಡತ್ತೆ. ಇಲ್ಲಾಂದ್ರೆ ತುಂಬಾ ಕನ್ಫ್ಯೂಷನ್ ಆಗತ್ತೆ. ಅರ್ಥ ಆಗದೆ ಇದ್ರೆ ಫಸ್ಟ್ PUC ಆಲ್ಜಿಬ್ರಾ ಆಫ್ ಫಂಕ್ಷನ್ಸ್ ನ ತೆಗೆದು ನೋಡಿ, 2 ನಿಮಿಷ ಬುಕ್ ಓಪನ್ ಮಾಡಿ ನೋಡಿ, ಅರ್ಥ ಆಗೋಗುತ್ತೆ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ ನಲ್ಲಿ ಇದೆ. ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಆಲ್ಜಿಬ್ರಾ ಆಫ್ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ನೋಡಿ, ನಿಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. 2 ನಿಮಿಷದಲ್ಲಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಾಂದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಈಗ ಮೂರನೇ ಲೆಕ್ಕ ಮಾಡೋಣ. ಫೈಂಡ್ ಜಿ ಸರ್ಕಲ್ ಎಫ್ ಅಂಡ್ ಎಫ್ ಸರ್ಕಲ್ ಜಿ ಇಫ್. 2 ಲೆಕ್ಕ ಕೊಟ್ಟಿದ್ದಾರೆ ಇದರಲ್ಲಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಒಂದು, ಇನ್ನೊಂದು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ 5x - 2 ಅಂತ. ಮೊದಲನೇ ಲೆಕ್ಕ ಮಾಡೋಣ. ಜಿ ಸರ್ಕಲ್ ಎಫ್. ಜಿ ಸರ್ಕಲ್ ಎಫ್ ಅಂದ್ರೆ ನೋಡಿ, ಇಲ್ಲಿ ಸೆಕೆಂಡ್ ಫಂಕ್ಷನ್ ಇರುತ್ತಲ್ಲ ಅದು ಮೊದಲು ಮ್ಯಾಪ್ ಆಗುತ್ತೆ. ಅಂದ್ರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ನೋಡಿ, ಜಿ ಆಫ್ ಎಫ್ ಆಫ್ ಎಕ್ಸ್. ಇವಾಗ ಎಫ್ ಆಫ್ ಎಕ್ಸ್ ಏನಂತ ನಮಗೆ ಗೊತ್ತಿದೆಯಲ್ಲ, ಮಾಡ್ಯುಲಸ್ ಎಕ್ಸ್. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಮಾಡ್ ಎಕ್ಸ್ ಬರೆಯೋಣ. ನೋಡಿ, ಫಸ್ಟ್ ನೋಡೋಣ. ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ 2 ಅಂದ್ರೆ ಏನ್ ಬರೀತೀರಾ ಹೇಳಿ? ಮಾಡ್ 2 ಅಂತ ಬರೀತೀರಾ. ಎಫ್ ಆಫ್ -3 ಅಂತ ಇದ್ರೆ ಏನ್ ಹೇಳ್ತೀರಾ? ಮಾಡ್ಯುಲಸ್ ಆಫ್ -3 ಅಂತ ಬರಿತೀವಲ್ವಾ. ಎಕ್ಸ್ ಇರೋ ಜಾಗದಲ್ಲಿ ಡೊಮೇನ್ ಎಲಿಮೆಂಟ್ ಇರೋದನ್ನ ಅದನ್ನ ಅಲ್ಲಿ ಹಾಕ್ಬೇಕು. ಡೊಮೇನ್ ಎಲಿಮೆಂಟ್ ಏನಿರುತ್ತೆ ಅದು ಫಂಕ್ಷನ್ ಡಿಫೈನ್ ಆಗಿರೋ ರೀತಿ ಬರ್ಬೇಕಲ್ಲ. ಇಲ್ಲೂ ಅದೇ ರೀತಿ ಜಿ ಆಫ್ ಮಾಡ್ ಎಕ್ಸ್ ಅಂದ್ರೆ ಇದೇನು ಡೊಮೇನ್ ಎಲಿಮೆಂಟ್. ಇಲ್ಲಿ ನೋಡಿ ಫಂಕ್ಷನ್ ಹೇಗೆ ಡಿಫೈನ್ ಆಗಿದೆ, ಮಾಡ್ಯುಲಸ್ ಆಫ್ 5x - 2. ಡೊಮೇನ್ ಎಲಿಮೆಂಟ್ ಎಲ್ಲಿದೆ? ಎಕ್ಸ್ ಅಲ್ವಾ. ಈ ಜಾಗದಲ್ಲಿ ನಮಗೆ ಮಾಡ್ಯುಲಸ್ ಆಫ್ ಎಕ್ಸ್ ಬರಬೇಕು, ಅಂದ್ರೆ ಎಫ್ ಆಫ್ ಎಕ್ಸ್ ಬರಬೇಕು. ಅವಾಗ ಏನಾಗುತ್ತೆ, ಮಿಕ್ಕಿದೆಲ್ಲ ಹಾಗೆ ಇರುತ್ತೆ. ಮಾಡ್ಯುಲಸ್ ಆಫ್ 5 ಇಂಟು ಮಾಡ್ ಎಕ್ಸ್ -2 ಆಗುತ್ತೆ. ಈಗ ಎಫ್ ಸರ್ಕಲ್ ಜಿ ನೋಡೋಣ. ಎಫ್ ಸರ್ಕಲ್ ಜಿ ನಲ್ಲಿ ಎಫ್ ಆಫ್ ಜಿ ಆಫ್ ಎಕ್ಸ್ ಆಯ್ತು. ಈಗ ಜಿ ಆಫ್ ಎಕ್ಸ್ ಏನಿದೆಯಲ್ಲ ಅದನ್ನ ಬರೆಯೋಣ. ಮಾಡ್ಯುಲಸ್ 5x - 2. ಎಫ್ ಆಫ್ ಜಿ ಆಫ್ ಎಕ್ಸ್ ಏನಾಗುತ್ತೆ? ಎಫ್ ಆಫ್ ಮಾಡ್ 5x - 2 ಆಗುತ್ತೆ. ಮಾಡ್ಯುಲಸ್ ಆಫ್ 5x - 2 ಏನು? ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಜಾಗದಲ್ಲಿ ಬರ್ದಿದ್ದೀನಿ. ಅದಕ್ಕೆ ನೋಡಿ ಮಕ್ಕಳೇ, ನಿಮಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಬೇರೆ ಕಲರ್ ಅಲ್ಲಿ ತೋರಿಸಿದ್ದೀನಿ. ಈಗ ಫಂಕ್ಷನ್ ಎಫ್ ಹೇಗೆ ಡಿಫೈನ್ ಆಗಿದೆ? ಮಾಡ್ಯುಲಸ್ ಆಫ್ ಎಕ್ಸ್ ಅಂದ್ರೆ ಇದಿಷ್ಟಕ್ಕೂ ಮಾಡ್ಯುಲಸ್ ತಗೋಬೇಕು. ಅಂದ್ರೆ ಮಾಡ್ಯುಲಸ್ ಆಫ್ 5x - 2. ಇವಾಗ ನೋಡಿ, 5x - 2 ಅಂದ್ರೆ ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರಬಹುದು. ಆದ್ರೆ ಮಾಡ್ಯುಲಸ್ ಆಫ್ 5x - 2 ಅಂದ್ರೆ ಏನರ್ಥ? ಪಾಸಿಟಿವ್ ಆಗತ್ತೆ ಅಲ್ವಾ. ಈಗ ಮಾಡ್ಯುಲಸ್ ಒಂದ್ಸಲ ತಗೊಂಡಾದ್ಮೇಲೆ 2ನೇ ಸಲ ಮಾಡ್ಯುಲಸ್ನ ಅವಶ್ಯಕತೆ ಇರಲ್ಲ. ಆಲ್ರೆಡಿ ಪಾಸಿಟಿವ್ ಸಂಖ್ಯೆ ಅದು, ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಒಂದೇ ಸಲ ಬರೆದ್ರೆ ಸಾಕು, ಮಾಡ್ಯುಲಸ್ ಆಫ್ 5x - 2 ಆಗತ್ತೆ. ಮಕ್ಕಳೇ, ಇದು ಅಕಸ್ಮಾತ್ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಯ್ತು ಅಂದ್ರೆ ಇನ್ನೊಂದು ರೀತಿ ಬರೆಯೋದು ತೋರಿಸ್ತೀನಿ ನೋಡಿ. ಅಥವಾ ಈ ಲೈನ್ ಮಾತ್ರ ಜಿ ಆಫ್ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಇವಾಗ ಇದನ್ನ ಡೊಮೇನ್ ಎಫ್ ಆಫ್ ಎಕ್ಸ್ ನೇ ಡೊಮೇನ್ ಎಲಿಮೆಂಟ್ ಅನ್ಕೊಂಡ್ರೆ ಅವಾಗ ಏನಾಗುತ್ತೆ? ಫಂಕ್ಷನ್ ಹೇಗೆ ಡಿಫೈನ್ ಆಗಿದೆ? ಮಾಡ್ಯುಲಸ್ ಆಫ್ 5x - 2 ಅಲ್ವಾ. ಮಾಡ್ಯುಲಸ್ ಆಫ್ 5 ಎಕ್ಸ್ ಜಾಗದಲ್ಲಿ ಇದು ಡೊಮೇನ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಏನಾಯ್ತು? ಡೊಮೇನ್ ಎಲಿಮೆಂಟ್ ಆಯ್ತು ಫಂಕ್ಷನ್ ಜಿಗೆ. ಸೊ ಮಾಡ್ಯುಲಸ್ ಆಫ್ 5 ಇಂಟು ಎಫ್ ಆಫ್ ಎಕ್ಸ್
-2 ಆಯಿತು. f(x) ಜಾಗದಲ್ಲಿ ಏನು ಬರೀತೀರಾ? mod x. ಅದೇ ಅಲ್ವಾ ನಾವಿಲ್ಲಿ ಮಾಡಿದ್ದು. ನಾವಿಲ್ಲೇನು ಮಾಡಿದ್ವಿ? ಡೈರೆಕ್ಟ್ f(x) ಜಾಗದಲ್ಲಿ mod x ಬರೆದ್ವಿ. ಇಲ್ಲೇನು ಮಾಡಿದ್ವಿ? ಫಂಕ್ಷನ್ ನ ಬರೆದು ಅದರ ಡೊಮೇನ್ ಜಾಗದಲ್ಲಿ f(x) ಬರೆದ್ವಿ. ಡೊಮೇನ್ ಎಲಿಮೆಂಟ್ಗೆ f(x) ಬರೆದು ನಂತರ f(x)ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಎರಡು ಒಂದೇನೆ. ನಿಮ್ಗೆ ಅರ್ಥ ಆಗಕ್ಕೆ ಸುಲಭ ಆಗಲಿ ಅಂತ ಎರಡೂ ಥರ ಬರೆದು ತೋರಿಸಿದ್ದೀನಿ. ಇವಾಗ ಇದ್ರಲ್ಲೂ ಅಷ್ಟೇ. ಇಲ್ಲಿ ನೋಡಿ f(g)(x). ಈಗ ಫಂಕ್ಷನ್ f ಹೇಗೆ ಡಿಫೈನ್ ಆಗಿದೆ? ಮಾಡ್ಯುಲಸ್ ಆಫ್ x ಅಂತ ಡಿಫೈನ್ ಆಗಿದೆ. ಅಂದರೆ ಇದೇನಾಗುತ್ತೆ? ಮಾಡ್ಯುಲಸ್ ಆಫ್ g(x) ಆಗುತ್ತೆ. ಮಾಡ್ಯುಲಸ್ ಆಫ್ g(x) ಅಂದರೆ ಮಾಡ್ಯುಲಸ್ ಆಫ್ g(x) ಜಾಗದಲ್ಲಿ ಅದು ಫಂಕ್ಷನ್ ಡಿಫೈನ್ ಆಗಿರೋ ರೀತಿ ಏನು? mod 5x - 2 ಅಂತ. ಸೊ ಮಾಡ್ಯುಲಸ್ ಆಫ್ 5x - 2 ಆಯಿತು. ಅಂದರೆ ಮಾಡ್ಯುಲಸ್ ಆಫ್ 5x - 2 ಎರಡೂ ಒಂದೇ ಬಂತು ನಮಗೆ. ಆದರೆ ನಾವು ಬರೆದಿದ್ದ ರೀತಿ ಬೇರೆ ಇದೆ. ನಿಮಗೆ ಅರ್ಥ ಆಗಲಿ ಅಂತ ತೋರಿಸಿದ್ದೀನಿ. ಈಗ ಲೆಕ್ಕದ ಎರಡನೇ ಭಾಗ. f(x) = 8x³ ಮತ್ತು g(x) = x⁴ ಅಂತ. ಈಗ f ಸರ್ಕಲ್ g ಮಾಡೋಣ. f ಸರ್ಕಲ್ g ಅಂದರೆ g ಆಫ್ f(x) ಅಲ್ವಾ? ಈಗ g ಆಫ್ f(x) ಅಂದರೆ f(x) ಜಾಗದಲ್ಲಿ ನಾನು 8x³ ಬರೆದಿದ್ದೀನಿ. ಫಂಕ್ಷನ್ g ಹೇಗೆ ಡಿಫೈನ್ ಆಗಿದೆ ಅಂದರೆ x⁴ ಅಂತ ಡಿಫೈನ್ ಆಗಿದೆ. ಅಂದರೆ x ಇರೋ ಜಾಗದಲ್ಲಿ ನಾವು 8x³ ಅನ್ನು ಬರಿಬೇಕು. x ಇರೋ ಜಾಗದಲ್ಲಿ 8x³ ಬರೆದಿದ್ದೀವಿ. ⁴ ಹಾಗೆ ಉಳಿಸ್ಕೋಬೇಕು. ಬ್ರಾಕೆಟ್ ಹಾಕಿದ್ದೀನಿ ನೋಡಿ. 8x³ ಹೋಲ್ ⁴ ಅಂದರೆ ಈ ⁴ 8ಕ್ಕೂ ಇದೆ, x³ ಇದೆ. 8x³ 2x ಹೋಲ್ ಕ್ಯೂಬ್ ಅಂತ ಬರೀಬಹುದಲ್ವಾ? 2x ಹೋಲ್ ಕ್ಯೂಬ್ ಹೋಲ್ ⁴ ಆಯಿತು. ಅಂದರೆ ಈ 1/3 ಮತ್ತು 3 ಕ್ಯಾನ್ಸಲ್ ಆದಾಗ ನಮ್ಮ ಉತ್ತರ ಏನು ಬರುತ್ತೆ? 2x ಆಗುತ್ತೆ. ಸೊ g ಸರ್ಕಲ್ f ಏನು? 2x. ಈಗ ನಾವು f ಸರ್ಕಲ್ g ಮಾಡೋಣ. f ಸರ್ಕಲ್ ಜಿಗೇನು? f ಆಫ್ g(x) ಅಲ್ವಾ? ಇವಾಗ g(x) ಜಾಗದಲ್ಲಿ x⁴ ಬರೀಬೇಕು. ಫಂಕ್ಷನ್ f ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. f ಹೇಗಿದೆ ಅಂದರೆ 8x³ ಇದೆ, ಕೊಯಿಫಿಷಿಯಂಟ್ ಅದನ್ನ ಹಾಗೆ ಉಳಿಸ್ಕೊಂಡು x ಇರೋ ಜಾಗದಲ್ಲಿ x⁴ ಬರೀಬೇಕು. ಸೊ x ಇದ್ದ ಜಾಗದಲ್ಲಿ x⁴ ಹೋಲ್ ಕ್ಯೂಬ್. 8 ಹಾಗೆ ಉಳಿತು. x⁴ ಹೋಲ್ ಕ್ಯೂಬ್ 1/3 ಮತ್ತು 3ಗೆ ಕ್ಯಾನ್ಸಲ್ ಆಗಿಬಿಟ್ಟು x⁴ ಆಯಿತು. ನಮ್ಮ ಉತ್ತರ 8x ಆಗುತ್ತೆ. ನಾಲ್ಕನೇ ಲೆಕ್ಕ. ಇಫ್ f(x) = 4x + 3 divided by 6x - 4 and x not equal to 2/3, show that f circle f(x) = x for all x not equal to 2/3. ವಾಟ್ ಇಸ್ ದ ಇನ್ವರ್ಸ್ ಆಫ್ f ಅಂತ ಹೇಳ್ತಾರೆ. ನೋಡಿ, ಇಲ್ಲೊಂದು ಫಂಕ್ಷನ್ ಡಿಫೈನ್ ಆಗಿದೆ. ಇಲ್ಲಿ x ನಾಟ್ ಈಕ್ವಲ್ ಟು 2/3 ಅಂತ ಕೊಟ್ಟಿದ್ದಾರೆ. ಯಾಕೆಂದ್ರೆ ನೋಡಿ, ಡಿನಾಮಿನೇಟರ್ ಅಲ್ಲಿ ಒಂದು ಟರ್ಮ್ ಇದೆ. ಅಕಸ್ಮಾತ್ 6x - 4 0 ಆಗೋದ್ರೆ ಏನಾಗುತ್ತೆ? ಫಂಕ್ಷನ್ ನಾಟ್ ಡಿಫೈನ್ಡ್ ಆಗೋಗತ್ತಲ್ವಾ? ಸೊ 6x - 4 ನಾಟ್ ಈಕ್ವಲ್ ಟು 0. ಅವಾಗ x ಏನಾಗಬಾರ್ದು? 2/3 ಆಗಲೇಬಾರ್ದು. x 2/3 ಆಗೋದ್ರೆ ಫಂಕ್ಷನ್ ನಾಟ್ ಡಿಫೈನ್ಡ್ ಆಗಿಬಿಡುತ್ತೆ. ಅದಕ್ಕೆ x ನಾಟ್ ಈಕ್ವಲ್ ಟು 2/3 ಆಗುತ್ತೆ. ಈಗ ಶೋ ದಟ್ f ಸರ್ಕಲ್ f(x) = x ಅಂತ ಹೇಳ್ತಾರೆ. ಇನ್ವರ್ಸ್ ಆಫ್ ಎ ಫಂಕ್ಷನ್ ಮೇಲೂ ವಿಡಿಯೋ ಮಾಡಿ. ಇನ್ವರ್ಸ್ ಅಂದರೆ ಏನಾದರೆ, ಯಾವುದೇ ಫಂಕ್ಷನ್ ಇನ್ನೊಂದು ಫಂಕ್ಷನ್ ಜೊತೆ ಮ್ಯಾಪ್ ಆದಾಗ ನಮಗೆ ಎಕ್ಸ್ ಇಂದ ಶುರು ಮಾಡಿ, ಇವಾಗ ಎಕ್ಸ್ ಡೊಮೇನ್ ಎಲಿಮೆಂಟ್ ಏನು ತೊಗೊಂಡಿರ್ತೀವಲ್ಲ ಅದು ತಗೊಂಡು ಎಫ್ ಮ್ಯಾಪಿಂಗ್ ಆಗುತ್ತೆ. ಇನ್ನೊಂದು ಫಂಕ್ಷನ್ ಜೊತೆ ಮ್ಯಾಪ್ ಆದಾಗ ಮತ್ತು ಯಾವ ಎಲಿಮೆಂಟಿಂದ ಶುರು ಮಾಡಿದ್ವಲ್ಲ ಎಕ್ಸ್, ಅದೇ ಎಲಿಮೆಂಟ್ ಬಂದರೆ ಅಂದರೆ ಐಡೆಂಟಿಟಿ ಫಂಕ್ಷನ್ ಆದರೆ ಅವಾಗ ಏನರ್ಥ ಆಗುತ್ತಂದರೆ ಒಂದು ಇನ್ನೊಂದರ ಇನ್ವರ್ಸ್ ಆಗಿದೆ ಅಂತ ಅರ್ಥ ಆಗುತ್ತೆ. ಒಂದು ಫಂಕ್ಷನ್ನು ಇನ್ನೊಂದು ಫಂಕ್ಷನ್ನ ಇನ್ವರ್ಸ್ ಅಂತ ಅರ್ಥ. ಅದನ್ನು ತೋರಿಸ್ಬೇಕು. ಎಫ್ ಸರ್ಕಲ್ ಎಫ್ = ಎಕ್ಸ್ ಅಂತ ಅಂದರೆ ಎಫ್ ಸರ್ಕಲ್ ಎಫ್ = ಐಡೆಂಟಿಟಿ ಫಂಕ್ಷನ್ ಅಂತ ತೋರಿಸಿದ್ವಿ. ಹಾಗಾದ್ರೆ ಅದ್ರ ಇನ್ವರ್ಸ್ ಏನು ಅಂತ ನಾವು ನೋಡೋಣ. ಇವಾಗ ಫಂಕ್ಷನ್ ಎಫ್ ಆಫ್ ಎಕ್ಸ್, ಎಫ್ ಸರ್ಕಲ್ ಎಫ್ ಅಂದ್ರೇನು? ಎಫ್ ಆಫ್ ಎಕ್ಸ್ ಅಲ್ವಾ? ಈಗ ಎಫ್ ಆಫ್ ಎಕ್ಸ್ ಅಂದರೆ ನೋಡಿ, ಎಫ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಏನು ಬರ್ತಿದ್ದೀನಿ? 4x + 3 / 6x - 4 ಅಂತ ಬರ್ತಿದ್ದೀನಿ. ದಟ್ ಈಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ, ಇದಿಷ್ಟು ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಯಿತು. ಈ ಫಂಕ್ಷನ್ ಎಕ್ಸ್ ಎಲ್ಲಿದೆಯಲ್ಲ ಆ ಜಾಗದಲ್ಲಿ ನಾವು 4x + 3 / 6x - 4 ಬರಿಬೇಕು. ನೋಡಿ, ದಿಸ್ ಈಸ್ ಈಕ್ವಲ್ ಟು 4 × ಎಕ್ಸ್ ಜಾಗದಲ್ಲಿ ಏನು ಬರ್ದಿದ್ದೀವಿ? ಇಡೀ ಎಫ್ ಆಫ್ ಎಕ್ಸ್ ಬರ್ದಿದ್ದೀವಿ, +3 / 6 ಇಂಟು ಎಕ್ಸ್ ಜಾಗದಲ್ಲಿ ಮತ್ತೇನು ಬರಿಬೇಕು? ಇಡೀ ಟರ್ಮ್, ಇದಿಷ್ಟು ಟರ್ಮನ್ನು ಬರಿಬೇಕು. ಅದನ್ನು ಬರೆದಿದ್ದೀವಿ -4. ಈಗ ಎಲ್ ಸಿ ಎಮ್ ತಗೊಂಡು ಸಾಲ್ವ್ ಮಾಡಿಬಿಡೋಣ. 4 × 4x + 3 + 3 × 6x - 4 ಆಗುತ್ತೆ. ಮತ್ತು ಡಿನಾಮಿನೇಟರಲ್ಲಿ 6x - 4 ಹಾಗೆ ಉಳಿಯುತ್ತೆ. ಡಿವೈಡೆಡ್ ಬೈ 6 × 4x + 3 - 4 × 6x + 4 ಹೋಲ್ ಡಿವೈಡೆಡ್ ಬೈ 6x - 4 ಆಯಿತು.
ಈಗ 6x - 4 ಕ್ಯಾನ್ಸಲ್ ಆಗಿಬಿಟ್ಟು ಇದಿಷ್ಟು ಬ್ರ್ಯಾಕೆಟ್ಸ್ ಓಪನ್ ಮಾಡಿದಾಗ 16x + 12 + 18x - 12 ಬಂತು. 24x + 18 - 24x + 16 ಬಂತು. ಇವಾಗ ಇಲ್ಲಿ +12 ಮತ್ತೆ -12 ಕ್ಯಾನ್ಸಲ್ ಆಯ್ತು. ಇಲ್ಲಿ ಡಿನಾಮಿನೇಟರ್ ಅಲ್ಲಿ +24 - 24 ಕ್ಯಾನ್ಸಲ್ ಆಗಿ ಇಷ್ಟು ಬಂತು. ದಿಸ್ ಇಸ್ ಈಕ್ವಲ್ ಟು 34x/34 ಆಗತ್ತೆ. ದಟ್ ಈಸ್ ಈಕ್ವಲ್ ಟು x. ಅಂದ್ರೆ ನೋಡಿ, ಇಲ್ಲಿ ಫಂಕ್ಷನ್ ಶುರು ಮಾಡಿದಾಗ, ಕಾಂಪೋಸಿಷನ್ ಶುರು ಮಾಡಿದಾಗ ನಮ್ಮ ಡೊಮೇನ್ ಎಲಿಮೆಂಟ್ ಏನಾಗಿತ್ತು? x ಆಗಿತ್ತು. x ತಗೊಂಡು ಎಫ್ ಮ್ಯಾಪಿಂಗ್ ಆಯ್ತು. ಈ ರೀತಿ ಒಂದ್ಸಲ ಮ್ಯಾಪಿಂಗ್ ಆಯ್ತು. ಅದಾದ ತಕ್ಷಣ ಮತ್ತೆ ಇನ್ನೊಂದ್ಸಲ ಎಫ್ ಮ್ಯಾಪಿಂಗ್ ಆಯ್ತು. 2 ಸಲ ಎಫ್ ಮ್ಯಾಪಿಂಗ್ ಆದ್ಮೇಲೂ ನಮಗ್ ಬಂದು ಉತ್ತರ ಏನು? ಎಕ್ಸ್. ದಟ್ ಈಸ್ ಐಡೆಂಟಿಟಿ ಬಂದಿದೆ ನಮ್ಗೆ. ಐಡೆಂಟಿಟಿ ಫಂಕ್ಷನ್ ಆಗಿದೆ. ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಎಫ್ ಸರ್ಕಲ್ ಎಫ್ ಮಾಡಿದಾಗ ಐಡೆಂಟಿಟಿ ಫಂಕ್ಷನ್ ಬಂದ್ರೆ ಅದಕ್ಕೇನರ್ಥ? ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ನ ಇನ್ವರ್ಸ್ ಆಗತ್ತೆ ಅಂತ. So f circle f is equal to x, that is f circle f is identity function. So f is the inverse of itself. Function f ತನಗೆ ತಾನೇ ಅದೇ ಇನ್ವರ್ಸ್ ಆಗತ್ತೆ. ನೋಡಿ ಮಕ್ಕಳೇ, ಇಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗಿದ್ರೆ ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಈ ಫಂಕ್ಷನ್ ಎಫ್ ಇರೋ ಜಾಗದಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಬಂದಿದೆ. ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿ ಬಂದಿದೆ. ಅಂದ್ರೆ 4 × f of x + 3 ಡಿವೈಡೆಡ್ ಬೈ 6 × f of x - 4. ಇವಾಗ f of x ಜಾಗದಲ್ಲಿ ಇದು ಈ ಟರ್ಮ್ ಅನ್ನ ಬರೆಯೋದು. ಸೊ ನಿಮ್ಗೆ ಇದು ಅರ್ಥ ಆಗುತ್ತೆ ಅನ್ಕೊಂಡಿದೀನಿ. ಮೊದಲು ಒಂದ್ಸಲ ತೋರಿಸಿದೆ ಈ ರೀತಿ ಮಾಡೋದನ್ನ, ಈಗಲೂ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಷನ್ ಆಗದೆ ಇರಲಿ ಅಂತ. ಈಗ 4ನೇ ಲೆಕ್ಕ ನೋಡೋಣ. ಸ್ಟೇಟ್ ದ ರೀಸನ್ ವೆದರ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಹ್ಯಾವ್ ಇನ್ವರ್ಸ್ ಅಂತ. ಈಗ ಯಾವ್ದಾದ್ರು ಫಂಕ್ಷನ್ ಡಿಫೈನ್ ಆಗಿದ್ರೆ ಅದಕ್ಕೆ ಇನ್ವರ್ಸ್ ಇರಬೇಕು ಅಂದ್ರೆ ಏನಾಗಬೇಕು? ಮೊದಲು ಫಂಕ್ಷನ್ 1, 1 and on to ಎರಡೂ ಆಗಿರಬೇಕು. ಅಂದ್ರೆ ಫಂಕ್ಷನ್ ಬೈಜೆಕ್ಟಿವ್ ಆಗಿರಬೇಕು. ಆಗ ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ. 1, 1 ಫಂಕ್ಷನ್ ಅಂದ್ರೆ ಏನು? ಡೊಮೇನ್ ಸೆಟ್ ನ ಪ್ರತಿ ಎಲಿಮೆಂಟ್ ಯುನೀಕ್ ಮ್ಯಾಪಿಂಗ್ ಆಗಿರಬೇಕು. ಆನ್ ಟು ಫಂಕ್ಷನ್ ಅಂದ್ರೆ ಏನು? ಕೋಡೊಮೇನ್ ಸೆಟ್ ನ ಪ್ರತಿ ಎಲಿಮೆಂಟ್ಗೂ ಪ್ರೀ ಇಮೇಜ್ ಇರಬೇಕು. ಅಂದ್ರೆ ಕೋಡೊಮೇನು ಮತ್ತೆ ರೇಂಜ್ ಸೆಟ್ ಎರಡು ಒಂದೇ ಆಗಿರಬೇಕು ಅಂತ. ಈಗ ಲೆಕ್ಕ ಮಾಡೋಣ. ಮೊದಲನೇ ಲೆಕ್ಕ ಮಾಡೋಣ. ಎಫ್ ಫ್ರಮ್ ದ ಸೆಟ್ 1, 2, 3, 4 ಇಂದ 10ಗೆ ಮ್ಯಾಪ್ ಆಗಿದೆ. ಇಲ್ಲಿ ಒಂದೇ ಎಲಿಮೆಂಟ್ ಇದೆ. ಮತ್ತೆ ಹೇಗೆ ಮ್ಯಾಪಿಂಗ್ ಕೊಟ್ಟಿದ್ದಾರೆ ಅಂತಂದ್ರೆ 1, 10, 2, 10, 3, 10, 4, 10. ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಏನು ಮ್ಯಾಪಿಂಗ್ ಹೇಗಾಗಿದೆ. 1, 2, 3, 4 ಫಂಕ್ಷನ್ ಎಫ್ ಎಲ್ಲವೂ 10ಗೆ ಮ್ಯಾಪ್ ಆಗಿದೆ. ಆಲ್ ದ ಎಲಿಮೆಂಟ್ಸ್ ಆರ್ ಮ್ಯಾಪ್ ಟು 10 ಓನ್ಲಿ. ಸೊ ಏನಾಯ್ತು ಇಲ್ಲಿ? ಎಫ್ ಆಫ್ 1 is equal to f of 2 is equal to f of 3 is equal to f of 4 is equal to 10. All the domain elements are mapped to same element. ತಕ್ಷಣ ಏನರ್ಥ ಆಗುತ್ತೆ ನಮಗೆ? ಫಂಕ್ಷನ್ 1, 1 ಅಲ್ಲ. ಇಟ್ ಇಸ್ ನಾಟ್ 1, 1. ಯಾವುದೇ ಫಂಕ್ಷನ್ 1, 1 ಫಂಕ್ಷನ್ ಅಲ್ಲ ಅಂದ್ರೆ ಅದು ಮೆನಿ 1 ಫಂಕ್ಷನ್ ಆಗುತ್ತೆ. ಸೊ ಈ ಫಂಕ್ಷನ್ 1, 1 ಅಲ್ಲ, ಮೆನಿ 1 ಆಗುತ್ತೆ. ನಾವು ಇಲ್ಲೇ ತಕ್ಷಣ ಕನ್ಕ್ಲೂಡ್ ಮಾಡ್ಬಿಡಬಹುದು. ಆದ್ರೆ ನಿಮಗೆ ಒಂದು ಮಾತು ಹೇಳ್ತೀನಿ. ಇಲ್ಲಿ ಕೋಡೊಮೇನ್ ಸೆಟ್ ನಲ್ಲಿ ಬರೀ 10 ಇದೆ. 10ಗೆ ಎಲ್ಲ ಪ್ರೀ ಇಮೇಜ್ ಇದೆ. ಈ ಫಂಕ್ಷನ್ ಆನ್ ಟು ಆಗುತ್ತೆ. ಅಂದ್ರೆ 1, 1 ಫಂಕ್ಷನ್ ಆಗಲ್ಲ. ನಮಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಕ್ಕೆ ಬೈಜೆಕ್ಟಿವ್ ಆಗಬೇಕು. ಸೊ ಈ ಫಂಕ್ಷನ್ ಬೈಜೆಕ್ಟಿವ್ ಫಂಕ್ಷನ್ ಅಲ್ಲ. ಯಾಕೆಂದ್ರೆ 1, 1 ಅಲ್ಲ. ಹಾಗಾಗಿ ಈ ಫಂಕ್ಷನ್ಗೆ ಇನ್ವರ್ಸ್ ಇರಲ್ಲ. ಈಗ ಫಂಕ್ಷನ್ ಜಿ ಅದೇ ರೀತಿ ಮ್ಯಾಪಿಂಗ್ ಕೊಟ್ಟಿದ್ದಾರೆ. ನೋಡೋಣ. 5 4ಗೆ ಮ್ಯಾಪ್ ಆಗಿದೆ. 5 4ಕ್ಕೆ ಮ್ಯಾಪ್ ಆಗಿದೆ. 6 3ಗೆ ಮ್ಯಾಪ್ ಆಗಿದೆ. 6 3ಗೆ ಮ್ಯಾಪ್ ಆಗಿದೆ. 7 4ಗೆ ಮ್ಯಾಪ್ ಆಗಿದೆ. ಮತ್ತೆ 8 2ಗೆ ಮ್ಯಾಪ್ ಆಗಿದೆ. ಇವಾಗ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಡೊಮೇನ್ ಸೆಟ್ ನ 2 ಎಲಿಮೆಂಟ್ಗಳು ಕೋಡೊಮೇನ್ ಸೆಟ್ ನ 4ಕ್ಕೆ ಮ್ಯಾಪ್ ಆಗಿದೆ. ಅರ್ಥ ಮಾಡ್ಕೊಳ್ಳೋಣ. ಎಫ್ ಆಫ್ 5 is equal to f of 7 is equal to 4. ಅಂದರೆ 5 and 7 ಎರಡು 4ಕ್ಕೆ ಮ್ಯಾಪ್ ಆಗಿರೋದ್ರಿಂದ ಈ ಫಂಕ್ಷನ್ 1, 1 ಅಲ್ಲ. 2 ಎಲಿಮೆಂಟ್ಸ್ ಆಫ್ ದ ಡೊಮೇನ್ ಸೆಟ್ ಹ್ಯಾಸ್ ಸೇಮ್ ಇಮೇಜ್. 2 ಡೊಮೇನ್ ಸೆಟ್ನ ಎಲಿಮೆಂಟ್ಗಳಿಗೆ ಒಂದೇ ಇಮೇಜ್ ಇದೆ. ಈ ಫಂಕ್ಷನ್ 1, 1 ಅಲ್ಲ, ಆದರೆ ಮೆನಿ 1 ಆಗತ್ತೆ. ಮತ್ತೆ ಆಂಟುನು ಚೆಕ್ ಮಾಡ್ಬಿಡೋಣ. ಇಲ್ಲೇ ನಾವು ಕನ್ಕ್ಲೂಡ್ ಮಾಡ್ಬೋದು. ಇಲ್ಲೇ ನಾವು ಹೇಳ್ಬಿಡ್ಬೋದು ಬೈಜೆಕ್ಟಿವ್ ಅಲ್ಲ, ಹಾಗಾಗಿ ಇದಕ್ಕೆ ಇನ್ವರ್ಸ್ ಇಲ್ಲ ಅಂತ. ಅದೇ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಮತ್ತೆ ಅವ್ರ ಕಾರಣ ಕೇಳಿರೋದ್ರಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಕೋಡೊಮೇನ್ ಸೆಟ್ ನ ನೋಡಿ, 1ಗೆ ಯಾವುದೇ ಪ್ರೀ ಇಮೇಜ್ ಇಲ್ಲ. ಅವಾಗ ಕೋಡೊಮೇನ್ ಸೆಟ್ ಮತ್ತೆ ರೇಂಜ್ ಸೆಟ್ ಸೇಮ್ ಆಗತ್ತಾ? ಇಲ್ಲ. ರೇಂಜ್ ಏನು? 2, 3, 4 ಆಯ್ತು. 1 ಪ್ರೀ ಇಮೇಜ್ ಇಲ್ಲದೆ ಉಳ್ಕೊಂಡ್ಬಿಟ್ಟಿದೆ. ಎಲ್ಲಾ ಎಲಿಮೆಂಟ್ಗೂ ಪ್ರೀ ಇಮೇಜ್ ಇರಬೇಕಲ್ಲ ಆನ್ ಟು ಆಗಕ್ಕೆ. ಸೊ ಎಲಿಮೆಂಟ್ 1 ಫ್ರಮ್ ದ ಕೋಡೊಮೇನ್ ಸೆಟ್ does not have a pre image. That is, codomain set is not same as range set for the function g. So hence g is not onto. ಇದು neither 1, 1 nor onto ಆಗಿರೋದ್ರಿಂದ ಫಂಕ್ಷನ್ g is not bijective. ಸೊ ಇದಕ್ಕೆ ಇನ್ವರ್ಸ್ ಇರೋದಿಲ್ಲ. 3ನೇ ಲೆಕ್ಕ. ಫಂಕ್ಷನ್ ಹೆಚ್ ಡಿಫೈನ್ ಆಗಿದೆ. ಈ ಸೆಟ್ಟಿನಿಂದ ಈ ಸೆಟ್ಗೆ ಹೇಗಪ್ಪ ಅಂದರೆ 2, 7 2, 7 3, 9 3 9ಗೆ ಮ್ಯಾಪ್ ಆಗಿದೆ. 4, 11 4 11ಕ್ಕೆ ಮ್ಯಾಪ್ ಆಗಿದೆ. 5, 13 5 13ಕ್ಕೆ ಮ್ಯಾಪ್ ಆಗಿದೆ. ಈಗ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಮ್ಯಾಪಿಂಗ್ ಏನು ಯುನೀಕ್ ಮ್ಯಾಪಿಂಗ್ ಆಗತ್ತೆ.
ಅಲ್ವಾ? ಆಲ್ ದ ಎಲಿಮೆಂಟ್ಸ್ ಆಫ್ ದ ಡೊಮೈನ್ ಸೆಟ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್. ಬೇರೆ ಬೇರೆ ಎಲಿಮೆಂಟ್ಗಳಿಗೆ ಬೇರೆ ಬೇರೆ ಇಮೇಜ್ ಇದೆ ಕೋಡೊಮೈನ್ ಸೆಟ್ನಲ್ಲಿ. ಹಾಗಾಗಿ ಈ ಫಂಕ್ಷನ್ನು 1 1 ಆಗುತ್ತೆ. ಆನ್ ಟು ನೋಡೋಣ. ಎವ್ರಿ ಎಲಿಮೆಂಟ್ ಆಫ್ ದ ಕೋಡೊಮೈನ್ ಸೆಟ್ ಹ್ಯಾಸ್ ಅ ಪ್ರೀ ಇಮೇಜ್. ಈ ಎಲಿಮೆಂಟ್ಗೂ ಪ್ರೀ ಇಮೇಜ್ ಇದೆ. ದಟ್ ಈಸ್ ಕೋಡೊಮೈನ್ ಇಸ್ ಸೇಮ್ ಆಸ್ ದ ರೇಂಜ್ ಆಫ್ ಹೆಚ್. ಹಾಗಾಗಿ ಈ ಫಂಕ್ಷನ್ ಆನ್ ಟು ಸಹ ಆಗತ್ತೆ. ಹೆಚ್ ಇಸ್ ಬೋತ್ 1 1 ಆ್ಯಂಡ್ ಆನ್ ಟು, ಸೊ ಇಟ್ ಈಸ್ ಬೈಜೆಕ್ಟಿವ್. ಹಾಗಾದಾಗ ಫಂಕ್ಷನ್ ಬೈಜೆಕ್ಟಿವ್ ಆದರೆ ಅದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ.